ಬರ್ತಾ ಬರ್ತಾ ಈ ಬಿಜೆಪಿ ಎಂಪಿಗಳದು ನಾಲ್ಗೆ ದೊಡ್ಡದಾಗ್ಬಿಟ್ಟಿದೆ. ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆದವರು ಹಾಗೂ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಅಂತ ಅನಿಸ್ಕೊಂಡು ಗುರುತಿಸಿಕೊಂಡಿರೋ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅನಂತ್ ಕುಮಾರ್ ಹೆಗಡೆ ಇವರು ಮೂಳೆ ಇಲ್ದಿರೋ ನಾಲ್ಗೆ ಅಂತ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಅವ್ರ ಬಗ್ಗೆ ಆಗಲಿ ಸುಮ್ಮನೆ ಮಾತಾಡೋದು ಆರೋಪ ಮಾಡೋದು ಬಿಟ್ರೆ ಗಲ್ಲಿಗೂ ಕಾಂಗ್ರೆಸ್ ಹುಡುಗರು ಇದಾರೆ. ಈಗ ಕಾರ್ಯಕರ್ತರು ಎದ್ದಿದ್ದಾರೆ. ಕಮ್ಮಿಂಗ್ ಲೋಕಸಭಾ ಎಲೆಕ್ಷನ್ ಏನಿದೆ ಕರ್ನಾಟಕದಿಂದ ಇವ್ರನ್ನೆಲ್ಲ ಓಡಿಸಿ ಅರ್ಥ ಆಯ್ತಲ್ಲ. ಸಂಸದರಾದಂತ ಅನಂತ್ ಕುಮಾರ್ ಹೆಗಡೆ ಅವರು ಇವರು ಮೂಳೆ ಇಲ್ದಿರೋ ನಾಲ್ಗೆ ಅಂತ ಬಾಯಿ ಬಂದಾಗ ಮಾತಾಡ್ತಾ ಇದ್ದಾರೆ. ಇದು ಬಹಳ ಖಂಡನೀಯವಾದಂಥದ್ದು. ಒಬ್ಬ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆದವರು ಹಾಗೂ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಅಂತ ಅನಿಸ್ಕೊಂಡು ಗುರುತಿಸಿಕೊಂಡಿರೋ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಈ ಥರ ಮನುವಾದಿ ಸಂಸ್ಕೃತಿಯಲ್ಲಿ ಮಾತಾಡಿರುವಂಥದ್ದು ಭಾಳ ಖಂಡನೀಯವಾದಂಥದ್ದು. ಇದನ್ನು ನಾವು ಖಂಡಿತವಾಗ್ಲೂ ಖಂಡಿಸಿ DC ಆಫೀಸು ಮುಂದೆ ನ್ಯಾಯ ಕೇಳಲು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇವ್ರನ್ನ ಕೂಡಲೇ ವಜಾಗೊಳಿಸ್ಬೇಕು. ಫಸ್ಟ್ ಆಫ್ ಆಲು ಯಾಕೋ ಬರ್ತಾ ಈ BJP ಎಂಪಿಗಳದು ನಾಲ್ಗೆ ದೊಡ್ಡದಾಗ್ಬಿಟ್ಟಿದೆ. ನಾಲ್ಗೆಯಲ್ಲಿ ಹೊಲ್ಸಿಟ್ಕೊಂಡು ಮಾತಾಡ್ತಾ ಇರೋದು ಬಂದ್ಬಿಟ್ಟಿದೆ. ಇಲ್ಲಿ ನಮ್ಮ ಮೈಸೂರು ಸಂಸದರಿಂದ ಸ್ಟಾರ್ಟ್ ಆಗಿ ಈಗ ಇವ್ರ ಮೇಲೂ ಬರ್ತಪ್ಪ. ಇವರೆಲ್ಲ ಹುಷಾರೆಲ್ಲ ತಪ್ಪಿದ್ರು ಪಾಪ, ಏನೋ ಒಳ್ಳೇದಾಗುತ್ತೆ ಅಂತ ಒಂದು ಇದರಲ್ಲಿದ್ವಿ. ಬಟ್ ಇವ್ರಿಗೆಲ್ಲ ಇನ್ನೂ ಬುದ್ಧಿ ಬಂದಿಲ್ಲ. ಈ ಕಮ್ಮಿಂಗ್ ಲೋಕಸಭಾ ಎಲೆಕ್ಷನ್ ಏನಿದೆ ಇವ್ರನ್ನೆಲ್ಲ ಓಡಿಸಿ ಕರ್ನಾಟಕದಿಂದ ಅಧಿಕಾರದಿಂದ ತೆಳಗಿಳಿಸಿ ಗ್ಯಾರಂಟಿ ಹೇಳ್ತಾಯಿದ್ದೀನಿ ಕೇಳಿ. ಇನ್ನು ಮುಂದೆ ಏನಾದ್ರು ಈ ಥರ ಮೂಳೆಲ್ದೆ ನಾಲ್ಗೆ ಅಂತ ಮಾತಾಡೋಕ್ಕೆ ಹೋದರೆ ಅನಂತ್ ಕುಮಾರ್ ಹೆಗಡೆ ಅವರಾಗಿರ್ಬೋದು, ಯಾರ್ಯಾರಾಗಿರ್ಬೋದು, ಅವರವರಾದಂಥ ವ್ಯಕ್ತಿತ್ವ ಇರೋರು. ನೀವು ಇವತ್ತು ರಾಜಕಾರಣ ನೋಡ್ತಾ ಇದ್ದೀರಾ, 45 ವರ್ಷದ ರಾಜಕಾರಣ ಸಿದ್ದರಾಮಯ್ಯ ಅವ್ರು ನೋಡಿದ್ದಾರೆ. ಅರ್ಥ ಆಯ್ತಾ? ಸ್ವಲ್ಪ ಮೂಳೆಲ್ದಾರ ನಾಲ್ಗೆ ಅಂತ ಅರಿಬಿಡಬೇಡಿ ದಯಮಾಡಿ. ಇನ್ನು ಮುಂದೆ ಹೇಳ್ತಾಯಿದ್ದೀನಿ, ಇದೊಂದು ಲಾಸ್ಟ್ ಚಾನ್ಸ್ ಅಂತ ನಿಮಗೆ ಕೊಡ್ತಾಯಿದ್ದೀವಿ. ಇನ್ನು ಮುಂದೆ ಏನಾದ್ರು ಯಾರ BJP ಅವರಾಗಲಿ, ನಮ್ಮ ಕಾಂಗ್ರೆಸ್ ಅವ್ರ ಬಗ್ಗೆ ಆಗಲಿ, ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಆಗಲಿ ಸುಮ್ಮನೆ ಮಾತಾಡೋದು ಇಲ್ಲಿ ಆರೋಪ ಮಾಡೋದು ಬಿಟ್ಟರೆ ಗಲ್ಲಿಗೂ ಕಾಂಗ್ರೆಸ್ ಹುಡುಗರು ಇದ್ದಾರೆ. ಈಗ ಕಾರ್ಯಕರ್ತರು ಎದ್ದಿದ್ದಾರೆ. ನಾವು ಅದಕ್ಕೆ ಕರ್ನಾಟಕದಲ್ಲಿ ಬಹುಮತದಲ್ಲಿ ಬಂದಿರೋದು. ಅರ್ಥ ಆಯ್ತಲ್ಲ. ಮತ್ತೆ